ಶ್ರೀ ಸಾಯಿರಾಮ್. ದ ಸ್ಪೀಕ್ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ. ಸುರುಚಿರ ವಚನ ಸುಲಲಿತ ಗಮನ ಹೃದಯ ಕರುಣಾಲವಾನಂ ಪ್ರವಹತಿ ಪ್ರೇಮಾನವಂ. ಸ್ವಾಮಿ ನಮಗೆ ಹೇಳ್ಕೊಟ್ಟಿರೋ 5 ಮೌಲ್ಯಗಳಲ್ಲಿ ಪ್ರೇಮ ಕೂಡ ಒಂದು. ಪ್ರೇಮ ಅಂದ ಕೂಡಲೇ ನೆನಪಿಗೆ ಬರೋದು ಗೋಪಿಕೆಯರು. ಅವರ ಭಕ್ತಿ ಕೃಷ್ಣ ಪರಮಾತ್ಮನೆಡೆಗೆ ಪ್ರೇಮ ರೀತಿಯಾಗಿ ಹೊಮ್ತಾಯಿತ್ತು. ಅದೇ ರೀತಿಯಾಗಿ ಒಂದ್ ಕಥೆಯನ್ನ ನೋಡೋಣ. ಒಂದ್ಸಾರಿ ಕೃಷ್ಣ ಪರಮಾತ್ಮ ಒಂದು ಸಣ್ಣ ನಾಟಕನ ರಚಿಸ್ತಾರೆ. ಅವರಿಗೆ ತುಂಬಾ ತಲೆ ನೋಯ್ತಾ ಇರೋ ಹಾಗೆ ನಟಿಸ್ತಾರೆ. ಆಗ ರುಕ್ಮಿಣಿ ಹಾಗೂ ಸತ್ಯಭಾಮೆಯರು ಅವರಿಗೆ ತೋಚದಂತ ಔಷಧಿಯನ್ನ ಕೃಷ್ಣ ಪರಮಾತ್ಮನಿಗೆ ಕೊಡ್ತಾರೆ. ಆದ್ರೆ ಅದು ಯಾವುದು ಕೆಲಸ ಮಾಡೋದಿಲ್ಲ. ಆಗ ಅವರು ನಾರದ್ರ ಹತ್ರ ಹೋಗ್ತಾರೆ. ಕೃಷ್ಣನಿಗೆ ತುಂಬಾ ತಲೆ ನೋಯ್ತಾ ಇದೆ, ನಿಮಗೇನಾದ್ರೂ ಔಷಧಿ ತೋಚಿದ್ಯಾ ಅಂತ ಅಂದ್ಬಿಟ್ಟು. ಅವಾಗ ಅವರಿಗೂ ಕೂಡ ತುಂಬಾ ಗೊತ್ತಾಗೋದಿಲ್ಲ. ಸೊ ಅವರು ಕೃಷ್ಣನಿಗೆ ನಾವು ಹೋಗಿ ಕೇಳೋಣ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರ ಪಾದಧೂಳಿನೇ ನನಗೆ ಔಷಧಿ ಅಂತ ಹೇಳ್ತಾರೆ. ಆಗ ನಾರದ್ರು ಎಲ್ಲ ಅವರಿಗೆ ತೋಚಿರೋಂತ ಭಕ್ತರ ಹತ್ರ ಹೋಗ್ತಾರೆ. ಆಗ ಅವರು, ನಾವು ಅವರ ದಾಸರು ಭಕ್ತರು, ಅವ್ರಿಗೆ ಹೇಗೆ ನಮ್ಮ ಪಾದಧೂಳಿ ಕೊಡಕ್ಕಾಗುತ್ತೆ ಅಂತ ಯಾರು ಕೊಡೋದಿಲ್ಲ. ಆವಾಗ ಕೊನೆಗೆ ಮತ್ತೆ ರಾಣಿಯರ ಹತ್ರ ಬರ್ತಾರೆ. ಅವಾಗ ರುಕ್ಮಿಣಿ ಸತ್ಯಭಾಮೆಯರಿಗೂ ಏನೂ ಗೊತ್ತಾಗೋದಿಲ್ಲ. ಆದ್ರೆ ಕೃಷ್ಣ ಹೇಳ್ತಾರೆ, ನೀವು ಗೋಪಿಕೆಯರ ಹತ್ರ ಕೇಳಿದ್ರ ಅಂತ ಕೇಳ್ತಾರೆ. ಅವಾಗ ಅವರೆಲ್ಲರೂ ನಗ್ತಾರೆ. ಆದ್ರೆ ನಾರದ್ರು ಮಾತ್ರ ಒಂದ್ಸಲಿ ಪ್ರಯತ್ನ ಮಾಡೇ ಬಿಡೋಣ ಅಂತ ಗೋಪಿಕೆಯರ ಹತ್ರ ಹೋಗ್ತಾರೆ. ಗೋಪಿಕೆಯರ ಹತ್ರ ಹೋದಾಗ ಕೃಷ್ಣನಿಗೆ ತಲೆನೋವು ಅಂದ್ ಕೂಡ್ಲೇನೆ ಅವ್ರು ಏನು ಯೋಚನೆ ಮಾಡ್ದಲೇನೆ ಅವ್ರ ಪಾದಧೂಳಿನ ಕೊಟ್ಟು ಕಳಿಸ್ತಾರೆ. ಅವ್ರು ಕೊಟ್ಟಿದ ತಕ್ಷಣನೇ ಕೃಷ್ಣನಿಗೆ ಇಲ್ಲಿ ಕಡಿಮೆ ಆಗಿರುತ್ತೆ ತಲೆನೋವು ಅನ್ನೋದು. ಆವಾಗ ಇದ್ರಿಂದ ನಾವು ತಿಳ್ಕೊಳ್ಳೋದು ಏನು ಅಂತಂದ್ರೆ, ನಾವು ಭಕ್ತಿಯಿಂದ ಏನೇ ಅರ್ಪಣೆ ಮಾಡಿದ್ರು ಕೂಡ ಭಗವಂತ ಅದು ತಕ್ಷಣ ಅಲ್ಲೇ ಅದನ್ನ ಸಮರ್ಪಣೆನ ಸ್ವೀಕಾರ ಮಾಡಿರ್ತಾರೆ. ಇದೇ ರೀತಿಯಾಗಿ ನಾವು ಈಗಿನ ದಿನಗಳಲ್ಲಿ ಸ್ವಾಮಿಗೆ ನಾವು ಹೇಗೆ ಪ್ರೇಮವನ್ನ ನಾವು ಅರ್ಪಣೆ ಮಾಡ್ಬೇಕು ಅಂತ ಕೇಳಿದಾಗ ಕೆಲವು ವಿದ್ಯಾರ್ಥಿಗಳು ಸ್ವಾಮಿಗೆ ಕೇಳ್ತಾರೆ. ಅವಾಗ ಸ್ವಾಮಿ ಹೇಳ್ತಾರೆ, ನಿಮ್ಮ ಒಂದು ತೊಟ್ಟು ಕಣ್ಣೀರೇ ಸಾಕು, ಅದೇ ನೀವು ಕೊಡ್ತಾ ಇರೋ ನನಗೆ ಪ್ರೇಮ, ಅದು ನನಗಾಗ್ಲೇ ನಾನ್ ಸ್ವೀಕಾರ ಮಾಡಿರ್ತೀನಿ ಅಂತ ಹೇಳ್ತಾರೆ ಸ್ವಾಮಿ. ಸ್ವಾಮಿ ಹೇಳ್ತಾರೆ, ಪ್ರೇಮ ನಿಸ್ವಾರ್ಥವಾದುದು, ತ್ಯಾಗ ಮತ್ತು ಕ್ಷಮೆಯಿಂದ ಪ್ರೇಮ ಬೆಳೆಯುತ್ತೆ. ಜೈ ಸಾಯಿರಾಮ್.